ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ಆ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮ ಸಂಗಡ ಇರುವುದಾದರೆ ನಿಮ್ಮನ್ನು ಯಾರು ಕೇಡು ಮಾಡುವುದಿಲ್ಲ. ಯಾವ ಸೈತಾನನೂ ನಿಮ್ಮನ್ನು ಕೇಡು ಮಾಡುವುದಿಲ್ಲ. ಹತ್ತಿರ ಬರಬಹುದು, ನಿಮ್ಮನ್ನು ಹಿಡಿದಿಟ್ಟುಕೊಳ್ಳಬಹುದು. ಆದರೆ ಕರ್ತನ ವಾಕ್ಯದಲ್ಲಿ ಪೌಲನ ಒಂದು ಸಾಕ್ಷಿ ನೋಡಬೇಕಾದ್ರೆ ಏನಾಗಿದೆ ಗೊತ್ತಾ? ಅಲ್ಲಿ ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಹೊತ್ತುಕೊಂಡು ಬಂದು ಚಳಿ ಆಗುತ್ತಿರುವಾಗ ಕಾಸಿಕೊಳ್ಳೋದಕ್ಕೆ ಬೆಂಕಿ ಒಳಗೆ ಹಾಕುತ್ತಾನೆ. ಹಲ್ಲೆಲೂಯಾ. ಆ ಬೆಂಕಿ ಒಳಗೆ ಹಾಕಿದ ಮೇಲೆ ಅದರೊಳಗಿಂದ ಒಂದು ಸರ್ಪವನ್ನು ಹೊರಗಡೆ ಬರುತ್ತದೆ. ಹಲ್ಲೆಲೂಯಾ. ಸರ್ಪವು ಬಂದು ಅವನ ಕೈಗೆ ಗಟ್ಟಿಯಾಗಿ ಹಿಡಿದುಕೊಳ್ಳುತ್ತದೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರ ದೇವರು ಈ ಬೆಳಗ್ಗೆ ಮಾತಾಡಿರುವುದು. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಅವನ ಸುತ್ತಮುತ್ತ ಇರುವವರು ಎಲ್ಲರೂ ನೋಡಿ ಅಲ್ಲಿ ಹೇಳುತ್ತಾ ಇದ್ದಾರೆ, ಸಮುದ್ರದಲ್ಲಿ ಹೇಗೋ ತಪ್ಪಿಸಿಕೊಂಡು ಬಂದಿದನು, ಆದರೆ ಇಲ್ಲಿ ಅನ್ಯಾಯ ಜನರಲ್ಲಿ ಅವನು ತಪ್ಪಿಸಿಕೊಳ್ಳೋದಕ್ಕೆ ಆಗೋದಿಲ್ಲ, ಇನ್ನು ಮೇಲೆ ಅವನು ಸಾಯುತ್ತಾನೆಂದು ನೋಡುತ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ದೇವರ ವಾಕ್ಯ ಹೇಳುತ್ತದೆ ಅವನಿಗೇನು ಕೇಡಾಗಲಿಲ್ಲ ಎಂಬುದಾಗಿ ಹೇಳುತ್ತದೆ. ಆ ಸರ್ಪವು ಆತನು ಆ ಬೆಂಕಿ ಒಳಗೆ ಜಾಡಿಸಿ ಬಿಟ್ಟಿದನೆಂಬುದಾಗಿ ಸತ್ಯವೇದ ಹೇಳುತ್ತದೆ. ಭಯಪಡಬೇಡ, ನಿನಗೆ ಯಾವ ಸಮಸ್ಯೆ ಹಿಡಿದಿಟ್ಟುಕೊಂಡಿದ್ರು ಭಯಪಡಬೇಡ. ಯೇಸುವಿನ ವಾಕ್ಯಗಳನ್ನು ಧ್ಯಾನ ಮಾಡು. ಆ ವಾಕ್ಯ ನಿನಗೆ ರಕ್ಷಣೆ ಕೊಡುತ್ತದೆ. ಹಲ್ಲೆಲೂಯಾ. ಮನುಷ್ಯನ ಮೇಲೆ ನಂಬಿಕೆ ಇಡಬೇಡ, ದೇವರಲ್ಲಿ ಭರವಸೆ ಇಡು. ಯೇಸುವಿನಲ್ಲಿ ಭರವಸೆ ನೀನು ಇಡುವುದಾದರೆ ಯೇಸುವಿನ ನಾಮ ನಿನಗೆ ರಕ್ಷಿಸುತ್ತದೆ. ಹಲ್ಲೆಲೂಯಾ. ಯೇಸುವಿನ ರಕ್ತ ಅದು ಪರಿಶುದ್ಧವಾದ ರಕ್ತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲೋಕದಲ್ಲಿ ಅವನಿದ್ದಾನೆ ಇವನಿದ್ದಾನೆ ಅಂತೇಳಿ ನಾವು ತಲೆ ಎತ್ತಬಾರದು. ಹಲ್ಲೆಲೂಯಾ. ಲೋಕದಲ್ಲಿ ಯೇಸು ಕ್ರಿಸ್ತನು ನಮ್ಮ ಸಂಗಡ ಇಲ್ಲದಿದ್ದರೆ ನಾವು ಶೂನ್ಯವಾಗಿದೆ, ನಾವು ವ್ಯರ್ಥವಾಗಿದೆ. ಯಾವಾಗಲೂ ಪರಿಶುದ್ಧಾತ್ಮ ನಮ್ಮೊಂದಿಗಿರಬೇಕು. ಹಲ್ಲೆಲೂಯಾ. ಆ ಪರಿಶುದ್ಧ ಆತ್ಮ ನಮ್ಮನ್ನು ಕಾಪಾಡುತ್ತದೆ. ಹಲ್ಲೆಲೂಯಾ. ಆ ವಾಕ್ಯ ಓದಿಕೊಂಡು ಬರೋಣ ಬನ್ನಿರಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಅಪೊಸ್ತಲ ಕೊರಿಂಥದಲ್ಲಿ 28ನೇ ಅಧ್ಯಾಯ 3ನೇ ವಚನದಲ್ಲಿ ನಾವು ವಾಕ್ಯವನ್ನು ಓದೋಣ. ಪೌಲನು ಒಂದು ಹೊರೆ ಕಟ್ಟಿಗೆಯನ್ನು ಜೋಡಿಸಿ ಬೆಂಕಿ ಮೇಲೆ ಹಾಕಲು ಆ ಕಾವಿನ ದೆಸೆಯಿಂದ ಪೌಲನು ಏನು ಮಾಡಿದನು ಗೊತ್ತಾ? ಒಂದು ಹೊರೆ ಕಟ್ಟಿಗೆಯನ್ನು ಜೋಡಿಸಿ ಬೆಂಕಿ ಮೇಲೆ ಹಾಕಿದನು. ಹಲ್ಲೆಲೂಯಾ. ಬೆಂಕಿ ಮೇಲೆ ಹಾಕಿದನು. ಹಲ್ಲೆಲೂಯಾ. ಹಾಕಲು ಕಾವಿನ ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡಿತ್ತು. ಹಲ್ಲೆಲೂಯಾ. ಅವನ ಕೈ ಏನು ಮಾಡಿತ್ತು ಗೊತ್ತಾ? ಹಾವು ಬಿಗಿಯಾಗಿ ಹಿಡಿದುಕೊಂಡಿತ್ತು. ಅವನು ಸುತ್ತಮುತ್ತ ಜನರೆಲ್ಲ ಹೇಳ್ತಾ ಇದ್ದಾರೆ, ಇನ್ನು ಮೇಲೆ ಪೌಲ ಬದುಕೋದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅವನನ್ನು ರಕ್ಷಿಸುವುದು, ಅವನನ್ನು ಬದುಕಿಸುವುದು ಯಾರು ಗೊತ್ತಾ? ಯೇಸು ಕ್ರಿಸ್ತನ ಕೃಪೆ. ಯೇಸು ಕ್ರಿಸ್ತನ ಕೃಪೆ ಅವನನ್ನು ಬದುಕಿಸಿತ್ತು. ಹಲ್ಲೆಲೂಯಾ. ನಾನು ನೀನು ಬದುಕಿರಬೇಕಂತೇಳಿ ಯೇಸು ಕ್ರಿಸ್ತನ ಕಲ್ವರಿ ಶಿಲುಬೆ ಮೇಲೆ ಮರಣವನ್ನು ಹೊಂದಿದನು. ನಾನು ನೀನು ಪಾಪದಿಂದ ಶುದ್ಧರಾಗಬೇಕಂತೇಳಿ ನಮ್ಮೆಲ್ಲರ ಪಾಪಗಳನ್ನು ಯೇಸು ಹೊತ್ತಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ನಿನ್ನ ನೆರೆಹೊರೆಯರು ನೀನು ಬದುಕೋದೇ ಇಲ್ಲ ಎಂಬುದಾಗಿ ನೋಡ್ತಾ ಇದ್ದಿದ್ರು. ನೀನು ಭಯಪಡಬೇಡ. ನೀನು ಯೇಸುವಿನ ಮಗನಾಗಿದೀಯಾ, ನೀನು ಯೇಸುವಿನ ಮಗಳಾಗಿದೀಯಾ. ನಿನ್ನನ್ನು ಯೇಸು ರಕ್ಷಿಸುತ್ತಾರೆ, ನಿನ್ನನ್ನು ಯೇಸು ಬಿಡುಗಡೆ ಮಾಡುತ್ತಾರೆ, ನಿನ್ನನ್ನು ಯೇಸು ತನ್ನ ಮಗಳಾಗಿ ಮಾಡಿಕೊಳ್ಳುತ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜನ ಏನೇ ಹೇಳಲಿ ತಲೆ ಕೆಡಿಸ್ಕೊಳ್ಳಬೇಡ. ನೀನು ವಾಕ್ಯವನ್ನು ಧ್ಯಾನ ಮಾಡು. ಯೇಸುವಿನ ನಾಮ ನಿನಗೆ ಬಿಡುಗಡೆ ಕೊಡುತ್ತದೆ. ಯೇಸುವಿನ ನಾಮ ನಿನಗೆ ಬಿಡುಗಡೆ ಮಾಡುತ್ತದೆ. ಹಲ್ಲೆಲೂಯಾ. ಮುಂದಿನ ವಾಕ್ಯ ಓದು ನೋಡೋಣ. ಹಲ್ಲೆಲೂಯಾ. ದೆಸೆಯಿಂದ ಒಂದು ಹಾವು ಹೊರಗೆ ಬಂದು ಅವನ ಕೈ
ಬಿಗಿಯಾಗಿ ಹಿಡಿದುಕೊಂಡಿತ್ತು. ಆ ಜಂತು ಅವನ ಕೈಯಿಂದ ಜಾಡುವುದನ್ನು ದೀಪದವರು ನೋಡಿ ಈ ಮನುಷ್ಯನು ಕೊಲೆಪನಿಗೆ ಸರಿ ಸಮುದ್ರದಿಂದ ತಪ್ಪಿಸಿಕೊಂಡು ಬಂದರೂ ನ್ಯಾಯ ಇವನನ್ನು ಬದುಕುಗೊಡಿಸುವುದಿಲ್ಲೆಂದು ತಮ್ಮೊಳಗೆ ಮಾತಾಡಿಕೊಂಡರು. ಹಲ್ಲೆಲೂಯಾ. ಪೌಲನ ವಿಷಯದಲ್ಲಿ ಇವನು ನ್ಯಾಯ ಬದುಕುಗೊಡುವುದಿಲ್ಲೆಂದು ತಮ್ಮೊಳಗೆ ಮಾತಾಡಿಕೊಂಡರು. ನಿನ್ನ ವಿಷಯದಲ್ಲಿ ಸಹ ಜನರು ಮಾತಾಡ್ತಿರ್ಬೋದು, ಆದರೆ ನೀನು ಭಯಪಡಬೇಡ. ಕರ್ತನು ನಿನ್ನ ಪಕ್ಷದಲ್ಲಿರುವುದರಿಂದ ಈ ಲೋಕದವರ ಆಗಲಿ ಮರಣವಾಗಲಿ ನಿನ್ನನ್ನು ಮುಟ್ಟುವುದಿಲ್ಲ. ನಿನ್ನ ಹೃದಯ ದೇವರ ಆಲಯವಾಗಿದೆ. ನಿನ್ನನ್ನು ದೇವರು ಯಾರು ಮುಟ್ಟುಗುಡಿಸೋದಕ್ಕಾಗಿ ಬಿಡುವುದಿಲ್ಲ. ನಿನ್ನನ್ನು ಮುಟ್ಟುವನು ನನ್ನ ಕಣ್ಣು ಗೊಡ್ಡೆಯನ್ನು ಮುಟ್ಟುವನು ಆಗಿದನೆಂದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಬೆಂಕಿ ಒಳಗೆ ಜಾಡಿಸಿ ಬಿಟ್ಟನು, ಅವನಿಗೆ ಏನು ಕೇಡ ಆಗಲಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ನಿನ್ನನ್ನು ಸಹ ಯಾವ ಕೇಡು ಆಗುವುದಿಲ್ಲ. ನೀನು ಭಯಪಡಬೇಡ. ಪೌಲನನ್ನು ರಕ್ಷಿಸಿರುವ ದೇವರು ನಿನ್ನನ್ನು ರಕ್ಷಿಸುತ್ತಾನೆ. ಪೌಲನನ್ನು ರಕ್ಷಿಸುವ ಯೇಸು ಕ್ರಿಸ್ತನು ನಿನ್ನನ್ನು ಸಹ ರಕ್ಷಿಸುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನೀನು ಯಾವಾಗಲೂ ದಾವೀದನ ಹಾಗೆ ನೀನು ಸ್ತುತಿ ಮಾಡು, ಯೇಸುವನ್ನು ಸ್ತುತಿ ಮಾಡು. ಮಾಟ ಮಂತ್ರಗನು ನಿನ್ನನ್ನು ಹಿಡಿದಿಟ್ಟುಕೊಂಡಿದೆಯಾ? ಭಯಪಡಬೇಡ. ಪೌಲನಿಗೆ ದೇವರ ವಾಕ್ಯ ಹೇಳುತ್ತದೆ, ಅವನಿಗೆ ಯಾವ ಕೇಡಾಗಲಿಲ್ಲ, ಅವನಿಗೆ ಯಾವ ಕೇಡು ಸಂಭವಿಸಲಿಲ್ಲ, ಅವನನ್ನು ಯಾವ ಕೇಡು ಮುಟ್ಟಲಿಲ್ಲ. ಒಂದು ವೇಳೆ ಆ ಮಾಟ ಮಂತ್ರ ನಿನ್ನ ಮೇಲೆ ಬಂದರೂ ಸಹ ಭಯಪಡಬೇಡ. ಇಲ್ಲೂ ಸಹ ಜನರೇನು ಹೇಳ್ತಾ ಇದ್ದಾರೆ ಗೊತ್ತಾ? ಅವನಿಗೆ ಮರಣವನ್ನು ಬಿಡುವುದಿಲ್ಲ, ಅವನು ಸಾಯಿತಾನೆಂದು ದಾರಿ ನೋಡುತ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನಿಗೆ ನಿನ್ನ ಮೇಲೊಂದು ಉದ್ದೇಶ ಇದೆ. ಆತನು ನಿನ್ನನ್ನು ಬದುಕುವಂತೆ ಮಾಡುತ್ತಾನೆ. ಪೌಲನಿಗೆ ಬದುಕುವಂತೆ ಮಾಡಿದನು. ಪೌಲನು ಬದುಕಿ ಮತ್ತು ಅನೇಕರಿಗೆ ಸುವಾರ್ತೆ ಸಾರಿದನು. ಪ್ರೈಸ್ ದ ಲಾರ್ಡ್. ಪೌಲನು ಬದುಕಿ ಅನೇಕರಿಗೆ ಸುವಾರ್ತೆ ಸಾರಿದನು, ಅನೇಕರಿಗೆ ಬಿಡುಗಡೆ ಮಾಡಿದನು, ಅನೇಕ ರೋಗಿಗಳಿಗೆ ವಾಸಿ ಮಾಡಿದನು. ಅದು ಯಾರಿಂದ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ. ಆತನು ಹೇಳುತ್ತಾನೆ, ನಾನು ಕರ್ತನಲ್ಲಿದ್ದುಕೊಂಡು ಎಲ್ಲಕ್ಕಿಂತ ಶಕ್ತನಾಗಿದ್ದೇನೆಂಬುದಾಗಿ ಹೇಳುತ್ತಾನೆ. ಭಯಪಡಬೇಡ, ನೀನು ದೇವರ ಬಳಿಗೆ ಬಾ. ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ. ಯೇಸು ನಿನ್ನ ಸಂಗಡಿದಾನೆ. ನೀನು ಒಂದು ವೇಳೆ ಯೇಸುವಿಗಾಗಿ ನಿಲ್ಲುವುದಾದರೆ ಯೇಸು ನಿನಗಾಗಿ ಸಾವಿರಾರು ದೂತರುಗಳನ್ನು ನಿಲ್ಲಿಸುತ್ತಾನೆ. ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ. ನೀನು ಸಾಧಾರಣವಾದವನಲ್ಲ, ನಿನ್ನಷ್ಟಕ್ಕೆ ನೀನು ಈ ಭೂಮಿಗೆ ಬಂದವನಲ್ಲ. ನಿನ್ನ ಮೇಲೆ ಒಂದು ಉದ್ದೇಶವನ್ನು ಇಟ್ಟು ದೇವರು ಈ ಭೂಮಿಗೆ ನಿನ್ನನ್ನು ಕಳಿಸಿರುವುದು. ಹಲ್ಲೆಲೂಯಾ. ದೇವರು ಈ ಭೂಮಿಗೆ ನಿನಗೆ ಕಳಿಸಿರುವುದು, ಆತನಿಗೆ ಒಂದು ಉದ್ದೇಶವಿದೆ. ಹಲ್ಲೆಲೂಯಾ. ಆತನಿಗೆ ಒಂದು ಪ್ಲಾನ್ ಇದೆ. ಆ ಪ್ಲಾನ್ ನೆರವೇರಬೇಕಾದ್ರೆ ಯೇಸು ಕ್ರಿಸ್ತನು ಯಾವ ವ್ಯಕ್ತಿ ನಿನ್ನನ್ನು ಮುಟ್ಟದಂತೆ ತಪ್ಪಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ದಿವಸ ಯೇಸು ಕ್ರಿಸ್ತ ಚಿಕ್ಕ ಮಗುವಾಗಿರುವಾಗ, 2 ವರ್ಷದ ಮಗುವಾಗಿರುವಾಗ ಸಹ ಆ ಊರ ರಾಜನೇನು ಮಾಡಿದನು? ಅವನನ್ನು ನೋಡಬೇಕಂದಿದನು. ಅವನು ನೋಡಕ್ಕೆ ಆಗದೇ ಇರುವ ಕಾರಣಕ್ಕಾಗಿ ಅಲ್ಲಿ ಕುರುಬರನ್ನು ಕಳಿಸಿದನು. ಆತನು ಯಾರು, ಎಲ್ಲಿ, ಹೇಗೆ ಇದ್ದಾನೆ ಎಂಬುದಾಗಿ ವಿಚಾರಿಸಿಕೊಂಡು ಬನ್ನಿರಿ ಎಂಬುದಾಗಿ ಕಳಿಸಿದಾಗ ಅವರು ಅಲ್ಲಿ ನೋಡಿ ಅವರು ಬೇರೆ ಮಾರ್ಗವಾಗಿ ಹೋಗುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನನ್ನು ಕಂಡು ಬೇರೆ ಮಾರ್ಗವಾಗಿ ಅವರನ್ನು ದೂತನು ಕಳಿಸುತ್ತಾನೆ. ಇವನಿಗೆ ಕೋಪ ಬಂದು ಆ ಊರಲ್ಲಿರುವಂತಹ, ದೇಶದಲ್ಲಿರುವಂತಹ 2 ವರ್ಷದ ಮಕ್ಕಳನ್ನು ಎಲ್ಲರನ್ನು ಕೊಲೆ ಮಾಡಿದನು. ಆದರೆ ಯೇಸುವನ್ನು ಅವನನ್ನು ಮುಟ್ಟಕ್ಕೆ ಆಗಲಿಲ್ಲ. ಯೇಸುವಿನ ಸಮಯ ಬರುವ ತನಕ ಅವನನ್ನು ಮುಟ್ಟೋದಕ್ಕೆ ಆಗಲಿಲ್ಲ. ನಿನ್ನ ಸಮಯ ಬರುವ ತನಕ ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡೋದಿಲ್ಲ. ಹಲ್ಲೆಲೂಯಾ.
ಸೈತಾನ ಶಕ್ತಿ ಎಷ್ಟೇ ಆಗಿದ್ರು ಅದಕ್ಕಿಂತ ದೊಡ್ಡ ಶಕ್ತಿ ಯೇಸುವಿನಲ್ಲಿದೆ. ಅದಕ್ಕಿಂತ ದೊಡ್ಡ ಶಕ್ತಿ ಯೇಸುವಿನ ನಾಮದಲ್ಲಿದೆ. ಯೇಸುವಿನ ಕೈಯಲ್ಲಿ ನಿನ್ನ ಪಾತಾಳದ ಬೀಗದ ಪರಲೋಕದ ಬೀಗದ ಕೈಗಳನ್ನು ಯೇಸುವಿನ ಕೈಗಳಲ್ಲವೇ. ಹಾಲೆಲೂಯ. ಆತನ ಹೊರತು ಪರಲೋಕದಲ್ಲಿ ಒಬ್ಬನು ಸೇರುವುದಿಲ್ಲ. ಆತನು ನಮಗೆ ಬಾಗಿಲಾಗಿದ್ದಾನೆ, ಆತನು ನಮಗೆ ಮಾರ್ಗವಾಗಿದ್ದಾನೆ. ಯೇಸುವಿನ ಬಳಿಗೆ ನೀನು ಬರುವುದಾದರೆ ನಿನ್ನ ಮೇಲೆ ಬಂದಂಥ ಎಲ್ಲ ಕಷ್ಟಗಳನ್ನು ಯೇಸು ತೆಗೆದು ಹಾಕುತ್ತಾರೆ. ಹಾಲೆಲೂಯ. ಪೌಲನನ್ನು ಬದುಕಿಸಿರುವ ಅದೇ ಯೇಸು ಕ್ರಿಸ್ತನು ನಿನ್ನನ್ನು ಸಹ ಬದುಕಿಸುತ್ತಾನೆ. ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ, ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ನಿನಗೆ ಮಾಟ ಮಂತ್ರ ನಿನ್ನ ಕುಟುಂಬದಲ್ಲಿ ಬಂದಿದೆ ಎಂದು ಭಯಪಡಬೇಡ. ಯೇಸು ಅದರಿಂದ ಬಿಡಿಸಿ ನಿನಗೆ ಸಾಕ್ಷಿಯಾಗಿ ನಿಲ್ಲಿಸುತ್ತಾನೆ. ಯೇಸು ಅದರಿಂದ ಬಿಡಿಸುವುದಕ್ಕಾಗಿ ಸರ್ವಶಕ್ತನಾಗಿದ್ದಾನೆ. ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಹಾಲೆಲೂಯ. ನೀನು ನಂಬಿದರೆ ಯೇಸು ಕ್ರಿಸ್ತನ ನಾಮ ಮಹಿಮೆ ಪಡಿಸುತ್ತೀಯ. ನಿನ್ನ ರೋಗ ವಾಸಿಯಾಗಿದ ಮೇಲೆ ನೀನು ಅನೇಕರಿಗೆ ಸಾಕ್ಷಿ ಹೇಳುವ ಮಗನಾಗುತ್ತೀಯ. ಇಲ್ಲಿ